ಒಂದು ಆರೋಪವನ್ನು ಮಾಡಿದ್ದಾರೆ. ಬಿಜೆಪಿ ನಾಯಕರು ಬರೋಬ್ಬರಿ 50 ಕೋಟಿಗಳನ್ನು ಆಫರ್ ಅನ್ನು ನಮ್ಮ ಶಾಸಕರಿಗೆ ಮಾಡಿದ್ದಾರೆ. ಇವರು ಆಪರೇಷನ್ ಕಮಲ ಮಾಡೋದಕ್ಕೆ ಮುಂದಾಗಿದೆ ಅಂತ ಮೈಸೂರಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್. ನಿಜಾನಾ ಸರ್? ಲೋಕಸಭಾ ಚುನಾವಣೆಯ ಫಲಿತಾಂಶ ಮುಂದೆ ಲೋಕಸಭಾ ಚುನಾವಣೆ ಏನು ಫಲಿತಾಂಶ ದೇಶದಲ್ಲಿ ಬರ್ಬೋದು, ರಾಜ್ಯದಲ್ಲಿ ಬರ್ಬೋದು. ಇಡೀ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ, ನರೇಂದ್ರ ಮೋದಿಜಿಯ ಪರವಾಗಿ ಒಲವು ಇವತ್ತು ಕಾಣ್ತಾ ಇದೆ, ಸ್ಪಷ್ಟವಾಗಿ ಗೋಚರ ಆಗ್ತಾಯಿದೆ. ಹಾಗಾಗಿ ಈಗಲಿಂದನೇ ಪೂರ್ವ ತಯಾರಿ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದವ್ರು ಮಾಡ್ಕೊಳ್ತಾ ಇದ್ದಾರೆ. ದೆಹಲಿ ಚಲೋ ಅಂತಕ್ಕಂಥ ನಾಟಕನೂ ಕೂಡ ಇದೇ ಕಾರಣಕ್ಕಾಗಿರ್ತಕ್ಕಂಥದ್ದು. ಪದೇ ಪದೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವ್ರನ್ನ ಟೀಕೆ ಮಾಡ್ತಕ್ಕಂಥದ್ದು ಕೂಡ ಇದೇ ವಿಚಾರದಲ್ಲಿ. ಒಂದು ಕಡೆ ತಮ್ಮ ವೈಫಲ್ಯಗಳನ್ನು ಮುಚ್ಚಾಕೊಳ್ತಕ್ಕಂಥದ್ದು ಬರದ ವಿಚಾರದಲ್ಲಿ, ಮತ್ತೊಂದು ಕಡೆ ಮುಂದಿನ ಲೋಕಸಭಾ ಚುನಾವಣೆಗೆ ಸೋಲನ್ನು ಎದುರಿಸೋಕ್ಕೋಸ್ಕರ ಈಗಲಿಂದನೇ ಅದಕ್ಕೆ ಪೀಠಿಕೆಗಳು ಅದಕ್ಕೋಸ್ಕರ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ಇವತ್ತು ರಾಜ್ಯದ ಜನ ನಿಮಗೆ ಸಂಪೂರ್ಣ ಬಹುಮತವನ್ನು ನೀಡಿದ್ದಾರೆ. ರಾಜ್ಯದ ಜನ, ರಾಜ್ಯದಲ್ಲಿರ್ತಕ್ಕಂಥ ಬಡವರು, ರೈತರು, ಕೃಷಿ ಕಾರ್ಮಿಕರು, ದಲಿತರು, ಹಿಂದುಳಿದ ವರ್ಗದವರು, ಮಹಿಳೆಯರು ಮತ್ತು ಯುವಕರು ಅವರಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಆಡಳಿತ ಕೊಡ್ತೀರಿ ಅನ್ನೋ ನಿರೀಕ್ಷೆ ನಮ್ಮ ಸರ್ಕಾರದ ಬಗ್ಗೆ ಇತ್ತು. ಆದರೆ ಈಗಾಗಲೇ ಅದು ಹುಸಿಯಾಗಿದೆ. ಆಗ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಈ ಸರ್ಕಾರವನ್ನು ಬೀಳಿಸ್ತಕ್ಕಂಥ ಇಚ್ಛೆ ನಮಗಂತೂ ಇಲ್ಲ. ಅದು ಆದರೆ ಒಂದಂತೂ ಸತ್ಯ, ಈ ಸರ್ಕಾರ ಒಂದು 9 ತಿಂಗಳಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರ ಪಕ್ಷ ಶಾಸಕರು ಇವತ್ತು ಹಾದಿಲಿ ಬಿದ್ದಿಲಿ ಇವತ್ತು ಮಾತಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಹತ್ರ ಹೋದರೆ ₹1 ಅನುದಾನವೂ ಸಿಗ್ತಾಯಿಲ್ಲ ನಮ್ಮ ಕ್ಷೇತ್ರಕ್ಕೆ. ಇದು ಯಾವ ಕರ್ಮ, ನಾವು ಶಾಸಕರಾಗಿ ಇವತ್ತು ನಾವು ಕ್ಷೇತ್ರದಲ್ಲಿ ಓಡಾಡೋಕ್ಕೂ ಆಗ್ತಾಯಿಲ್ಲ ಗೌರವವಾಗಿ ಅನ್ನೋದನ್ನು ಸ್ವತಃ ಕಾಂಗ್ರೆಸ್ ಪಕ್ಷ ಶಾಸಕರು ಇವತ್ತು ಮಾತನಾಡ್ತಾ ಇದ್ದಾರೆ, ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಸರ್, ಈ ಎರಡು ಘಟನೆ ಬಿಜೆಪಿ ಸ್ಟ್ಯಾಂಡ್ ಏನು ಸರ್? ಮಹತ್ವದ ಎರಡು ಘಟನೆ ಖಂಡಿಸಿ ಬಿಜೆಪಿ ಹೋರಾಟ ಹೇಗಿರುತ್ತೆ ಅಲ್ಲ ಸರ್? ಲೋಕಸಭಾ ಚುನಾವಣೆ ಆದ ಬಳಿಕ ರಾಜಕೀಯವಾಗಿ ಮಹತ್ವದ ಬದಲಾವಣೆಗಳು ಆಗ್ತಾವಾಗಾದರೆ ಅದ್ರ ಬಗ್ಗೆ ನಾನು ಈಗಲೇ ಏನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಒಂದಂತೂ ಸ್ಪಷ್ಟ ಇರಲಿ, ಭಾರತೀಯ ಜನತಾ ಪಾರ್ಟಿ ಮತ್ತು JDS ನಮ್ಮ ಇಬ್ಬರ ಎರಡೂ ಪಕ್ಷದ ಗುರಿ ಒಂದೇ. ದೇಶದ ಭವಿಷ್ಯದ ದೃಷ್ಟಿಯಿಂದ, ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ರಾಜ್ಯದ ಎಲ್ಲ 28 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು, ಈ ಗುರಿಯನ್ನು ಇಟ್ಕೊಂಡು ಹೋಗ್ತಾ ಇದ್ದೇವೆ. ಲೋಕಸಭಾ ಚುನಾವಣೆಯಲ್ಲಿ ಏನೇನು ಆಗ್ತದೆ ಆಮೇಲೆ ಮಾತನಾಡೋಣ. ಹೋರಾಟ ಏನಾರು ಮಾಡ್ತೀವಿ? ಎರಡು ಘಟನೆ ಖಂಡಿಸಿ ಸರ್ಕಾರದ ವಿರುದ್ಧ ಹೋರಾಟ ಏನಾರಿದೆ ಬಿಜೆಪಿ? ಏನಪ್ಪ? ಎರಡೂ ಘಟನೆಗಳನ್ನ ಖಂಡಿಸಿ ತೀವ್ರವಾದ ಹೋರಾಟ ಏನಾರಿದೆಯಾ ಬಿಜೆಪಿಯಿಂದ? ಎಲ್ಲ ಇವತ್ತು ಎಲ್ಲ ಪಕ್ಷದ ಮುಖಂಡರು ಕೂತು ಚರ್ಚೆ ಮಾಡ್ತೇವೆ, ಏನು ಮಾಡಬೇಕು ಅಂತೇಳಿ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಸರ್, ನಿನ್ನೆ ಶಿವರಾಮ್ ಇಬ್ಬರು ನಡುವೆ ಮುಂದೆ ನಡೆ ಏನು ಅಂತ ಪಕ್ಷದ ನಡೆ ಕ್ರಮನೇ ಆಗಿಲ್ಲ. ಸಾಫ್ಟ್ ಕಾರ್ನರ್ ತರ ನಿಮ್ಮ ನೋವು ಅರ್ಥ ಆಗ್ತದೆ. ಅಲ್ಲ, ನಮ್ಮ ನೋವಲ್ಲ ಸರ್. ಅಲ್ಲ, ಲೆಟ್ ಮಿ ಕಂಪ್ಲೀಟ್ ಮೈ ಸ್ಟೇಟ್ಮೆಂಟ್. ನಿಮ್ಮ ನೋವು ಏನಿದೆಯೋ ಕಾರ್ಯಕರ್ತರ ನೋವು ಕೂಡ ಅದೇ ಇರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಪಕ್ಷದ ಅಧ್ಯಕ್ಷ ನನ್ನ ಕರ್ತವ್ಯ ಇದೆ. ಇನ್ನು 1-2 ದಿನದಲ್ಲಿ ಅದು ಗೊತ್ತಾಗುತ್ತೆ ಏನು ಅಂತೇಳಿ. ಸರ್, ನಿನ್ನೆ FSL ತಜ್ಞ ಫಣೀಂದ್ರ ಅವರು ಬಹಳಷ್ಟು ಸ್ಪಷ್ಟವಾಗಿ ವಿಸ್ತಾರ ನ್ಯೂಸ್ಗೆ ಹೇಳಿದ್ದಾರೆ ಸರ್. ಈ ಮೊನ್ನೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರುವಂಥದ್ದು ನಿಜ. ಇದು ನಮ್ಮ ಲ್ಯಾಬಲ್ಲಿ ಪ್ರೂವ್ ಆಗಿದೆ. ಸರ್ಕಾರಕ್ಕೆ ಕೂಡ ಅಂಥದ್ದೇ ವರದಿ ಬಂದಿದೆ. ಆದರೆ ಸರ್ಕಾರ ಕ್ರಮ ಕೈಗೊಳ್ತಾ ಇಲ್ಲ, ಮುಂದುವರಿತಾ ಇಲ್ಲ ಅನ್ನೋದು. ನಾನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಇದೇ ವಿಚಾರ. ಈಗಾಗಲೇ FSL ರಿಪೋರ್ಟಲ್ಲಿ ಆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳು ದೃಢಪಟ್ಟಿದೆ ಅಂಥೇಳಿ ನಮಗೂ ಕೂಡ ಮಾಹಿತಿ ಬರ್ತಾ ಇದೆ. ಆದರೆ ಅದು ಮುಚ್ಚಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರನೇ ಮಾಡ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾಯಿದೆ. ಇದು ಊಹಾಪೋಹ ಸ್ಪಷ್ಟವಾಗಿ ಗೋಚರ ಆಗ್ತಾಯಿದೆ. ಹಾಗಾಗಿ ನಾವು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು, ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು,